ಹಾಯ್ ಫ್ರೆಂಡ್ಸ್, ಗೌಶಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಪ್ಪು ಉದ್ದಿನ ಕಾಳಿನ ಸಿಹಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬೆನ್ನು ನೋವು, ಮೂಳೆಯ ಯಾವುದೇ ರೀತಿ ತೊಂದರೆಗಳಿಗೆ ಮದ್ದು. ಅರ್ಧ ಬಟ್ಲು ಉದ್ದಿನ ಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಟಿದ್ದೀನಿ. ಈಗ ನೆನೆದಿದೆ. ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು. ಒಂದು ಚೊಂಬಷ್ಟು ನೀರನ್ನು ಹಾಕೊಳ್ಳೋಣ. ಮುಚ್ಚಳ ಮುಚ್ಚಿ 3 ವಿಷಲ್ಸ್ ಕೂಗಿಸ್ಕೊಳ್ಳೋಣ. 3 ವಿಷಲ್ಸ್ ಆಗಿದೆ. ಈಗ ಕಾಳು ಬೆಂದಿದೆ. ಇದ್ರ ನೀರು ಕೂಡ ಕಷಾಯ ರೀತಿಯಲ್ಲಿ ಮಾಡ್ಕೊಂಡು ಕುಡಿಬೋದು, ಅಥವಾ ಸಿಹಿಯಾಗಾದರೂ ಮಾಡಿಕೊಂಡು ಕುಡಿಬೋದು. ಇದ್ರ ನೀರನ್ನು ಸಪ್ರೇಟ್ ಮಾಡೋಣ. ಈಗ ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಬಟ್ಲಿನಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಷ್ಟು ಬೆಲ್ಲನ ತಗೊಳ್ಳಿ, ಬೆಲ್ಲ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 2 ರಿಂದ 3 ಟೀ ಸ್ಪೂನು ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕಾಯಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಪ್ಪು ಉದ್ದಿನ ಕಾಳಿನ ಸಿಹಿ ರೆಡಿ.